ಆಯುರ್ವೇದದ ವೈದ್ಯರು ಔಷಧಿಗಳನ್ನು ಕೊಡ್ತಾರೆ, ಆದರೂ ಕೂಡ ಅವನು ಗುಣಮುಖ ಆಗೋದಿಲ್ಲ. ಅವನ ಉಸಿರು ನಿಧಾನವಾಗುತ್ತಾ ಹೋಗುತ್ತೆ. ಒಂದು ರಾತ್ರಿ ನಿಶ್ಶಬ್ದತೆಯ ಮಧ್ಯದಲ್ಲಿ ಅವನ ಪ್ರಾಣ ಹಾರಿ ಹೋಗುತ್ತೆ. ಮನೆ ಕತ್ತಲಾಗುತ್ತೆ. ಮಂಗಳ ಧ್ವನಿ ಶೋಕಧ್ವನಿಯಾಗುತ್ತೆ. ಹೊಸದಾದ ನವವಧು ಇನ್ನೂ ಮೆಹಂದಿಯ ಬಣ್ಣ ಮಾಸದ ಕೈಗಳು ತನ್ನ ಪತಿಯ ನಿಶ್ಚಲ ದೇಹವನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸ್ತಾಳೆ. ಇದು ಕನಸೇನಾ? ಇದು ನನ್ನ ಭಾಗ್ಯವೋ? ನನ್ನ ಮಾಂಗಲ್ಯದ ಭಾಗ್ಯ ಇಲ್ಲಿಗೆ ಮುಗಿಯಿತಲ್ಲ ಅಂತ ಕಣ್ಣೀರಿನಲ್ಲಿ ಆಕಾಶವೇ ಕರಗಿದಂತೆ ಭಾಸವಾಗುತ್ತೆ. ಅವಳು ಒಂದು ಕ್ಷಣದಲ್ಲಿ ಗುರುರಾಯರನ್ನ ಸ್ಮರಣೆ ಮಾಡ್ತಾಳೆ. ದುಃಖದಲ್ಲಿ ಗುರುರಾಯರು ತಂಗಿದ್ದ ಸ್ಥಳಕ್ಕೆ ಧಾವಿಸಿ ಬರ್ತಾಳೆ. ಗುರುಗಳೇ, ನನಗೆ ಮಾಂಗಲ್ಯ ಭಾಗ್ಯವನ್ನ ಕರುಣಿಸಿ. ನನ್ನ ಪತಿ ಮೃತನಾಗಿ ಹೋದ. ನನ್ನ ಜೀವನ ಈಗ ಕತ್ತಲಾಗಿದೆ. ಅವಳ ಕಣ್ಣೀರು ನೆಲವನ್ನ ಒದ್ದೆ ಮಾಡಿದೆ. ಅಲ್ಲಿ ಇದ್ದವರೆಲ್ಲರೂ ಮೌನ ವಹಿಸಿದ್ದಾರೆ. ಆದರೆ ಗುರುರಾಯರು ಮುಖದಲ್ಲಿ ಶುದ್ಧವಾದ ಕಾಂತಿ, ಅವರ ಕಣ್ಣುಗಳಲ್ಲಿ ದಯಾಸಾಗರ. ಮಗಳೇ, ಶಾಂತಳಾಗು.